ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಆರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನು ಅಷ್ಟೇ ಸಖತ್ತಾಗಿದ್ದೀನಿ. ಆ್ಯಂಡ್ ನಾವಿವತ್ತು ಹೋಗ್ತಾ ಇರೋದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಡೀತಾ ಇರುವಂತಹ ಮ್ಯಾಂಗೋ ಉತ್ಸವಕ್ಕೆ. ಬನ್ನಿ ಹೋಗೋಣ. ಏನೆಲ್ಲ ಇದೆ, ಏನೆಲ್ಲ ತಿಂತೀವಿ, ಹಾಗೆ ಎಷ್ಟೊಂದು ವೆರೈಟೀಸ್ ಆಫ್ ಸ್ವೀಟ್ಸ್ ಇರುತ್ತೆ, ತಿನ್ನೋದಕ್ಕೆ ಚಾಟ್ಸ್ ಇರುತ್ತೆ, ಹಾಗೆ ಮಕ್ಕಳಿಗೆ ಆಟಾಡೋದಕ್ಕಿರುತ್ತೆ, ಹಾಗೆ ಎಷ್ಟೊಂದು ಸ್ಟಾಲ್ಸ್ ಕೂಡ ಇರುತ್ತೆ. ಸೊ ಬನ್ನಿ ಹೋಗೋಣ. ಹಾಗೆ ಇಲ್ಲಿ ಒಳಗಡೆ ಬರೋದಕ್ಕೆ ಯಾವುದೇ ರೀತಿಯಾದಂಥ ಎಂಟ್ರಿ ಫೀಸ್ ಇಲ್ಲ. ಇಟ್ ಈಸ್ ಫುಲ್ ಫ್ರೀ. ಹಾಗೆ ನಾವು ಒಳಗಡೆ ಬರ್ತಾ ಇದ್ದಾಗೆ ಫಸ್ಟ್ ಟೇಸ್ಟ್ ಮಾಡಿದ್ದು ಮ್ಯಾಂಗೋ ನಾಚೋಸ್. ಇದರಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ನ್ಯಾಚೋಸ್ಗೆ ರಾ ಮ್ಯಾಂಗೋನ ಕಟ್ ಮಾಡಿ ಕೊಟ್ಟಿದ್ರು. ಅದಾದಮೇಲೆ ನನ್ನ ಮಗ ಗೊತ್ತಲ್ಲ, ಮಕ್ಕಳು ಅಂದರೆ ಎಲ್ಲಾದರೂ ಅವ್ರಿಗೆ ಆಟ ಆಡೋದು ಏನಾದರೂ ಕಾಣಿಸ್ಬಿಟ್ರೆ ಸಾಕು, ಫಸ್ಟ್ ಅವ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಇಲ್ಲಾಂದರೆ ಅವ್ರು ನಮ್ಗೆ ಏನು ಮಾಡೋದಕ್ಕೂ ಬಿಡೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಆಟ ಆಡಿಸ್ತಾ ಇದ್ದೀವಿ. ಮಾವಿನಕಾಯಿ ಚಾಟ್ಸ್, ಮಾವಿನಕಾಯಿ ಪಾನಿಪುರಿ, ಮ್ಯಾಂಗೋ ಪಾನಿಪುರಿ, ಮಾವಿನಕಾಯಿ ಮ್ಯಾಂಗೋ ಪಾನಿಪುರಿ. ಓಕೆ ಓಕೆ. ಜಾಕ್ ಫ್ರೂಟ್ ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ. ನಿಮ್ಮ ಮಗು ಅವನಿಗೆ ಹೀಗೆ ನಾವು ಒಂದೊಂದೇ ಟೇಸ್ಟ್ ಮಾಡ್ಕೊತಾ ಹೋದ್ವಿ. ಜಾಕ್ ಫ್ರೂಟ್ ಐಸ್ ಕ್ರೀಮ್ ಏನೋ ಓಕೆ ಓಕೆ ಅನ್ನಿಸ್ತು ನನಗೆ, ಅಷ್ಟೊಂದೇನು ಲೈಕ್ ಆಗಲಿಲ್ಲ. ಅದಾದಮೇಲೆ ಹಾಗೆ ಮುಂದೆ ಎಷ್ಟೊಂದು ಸ್ಟಾಲ್ಸ್ಗಳನ್ನ ನೋಡ್ಕೊಂಡು ಹೋದ್ವಿ. ಸೊ ತಿನ್ನೋದಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಹಾಗೆ ಅಲ್ಲಿ ಸ್ಟಾಲ್ಗಳು ಹಾಕಿದ್ರಲ್ಲ, ನಾವು ಗೊತ್ತಲ್ಲ ಹೆಣ್ಮಕ್ಳು ಸ್ಟಾಲ್ಸ್ ಹಾಕಿದರೆ ಈ ಸರ ಓಲೆ ಬಳೆ ಸ್ಲಿಪ್ಪರು ಕ್ಲಾತ್ಸ್ ಅಂತೆಲ್ಲ ಹೇಳಿ ಒಂದು ರೌಂಡ್ ಹಾಕ್ಕೊಂಡು ಬರೋದಕ್ಕೆ ಇಂಟ್ರೆಸ್ಟ್ ಇರುತ್ತಲ್ವ. ಸೊ ಹಾಗೆ ನಾವು ಕೂಡ ಫಸ್ಟು ಏನೇನೆಲ್ಲ ಹಾಕಿದ್ದಾರೆ, ಏನೆಲ್ಲ ಪರ್ಚೇಸ್ ಮಾಡ್ಬೋದು, ನಮಗೇನಾದರೂ ಇಷ್ಟ ಆಗುತ್ತಾ ಅಂತ ಹೇಳಿ ಬಂದ್ವಿ. ಸೊ ಇಲ್ಲಿ ನಾವು ಸ್ವಲ್ಪ ಡ್ರೈ ಫ್ರೂಟ್ಸು ಆ ಥರದ್ದೆಲ್ಲ ತೊಗೊಂಡ್ವಿ. ಬಟ್ ಈ ಥರ ಓಲೆ ಸರ ಆ ಥರದ್ದೆಲ್ಲ ನೋಡಿದ್ವಿ, ಬಟ್ ಏನು ನಮಗೆ ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ, ಯಾಕೆಂದರೆ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಹಾಗೆ ನನ್ನ ಮಗುಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಟ್ಟೆಗಳು ಕೂಡ ನೋಡಿದೆ. ಸೊ ಇವರು ಕೂಡ ಅಷ್ಟೇ. ಸೊ ನಾರ್ಮಲಾಗಿ ನಾವು ಬೈ ಮಾಡೋದಕ್ಕಿಂತನೂ ಇವ್ರ ಹತ್ರ ರೇಟ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು. ಸೊ ಪ್ರೈಸಸ್ ಎಲ್ಲ ಕೂಡ ಜಾಸ್ತಿನೇ ಇದೆ. ಏರ್ ಕೂಲರು, ನಾರ್ಮಲ್ ಫ್ಯಾನು, ಮಸಾಜರ್, ಚಾಪರ್ ಇದೆ. ಗೊತ್ತು ಇಲ್ಲ. ಎಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು, ಆದರೆ ಪ್ರೈಸ್ ಕೇಳಿದ್ರೆ ಮಾತ್ರ ಎಲ್ಲ 1 to 2 ಹೇಳ್ತಾಯಿದ್ರು. ಅದಕ್ಕೆ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ. ಜಸ್ಟ್ ಈಟೇಬಲ್ ಮಾತ್ರನೇ ಪರ್ಚೇಸ್ ಮಾಡಿದ್ವಿ. ಹಾಗೆ ಮನೆಗೆ ಒಂದೆರಡು ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದ್ವಿ. ಹಾಗೆ ಅಲ್ಲಿ ಈಟೇಬಲ್ಸ್ ಅಲ್ದಿರನು ತುಂಬ ಆ್ಯಕ್ಟಿವಿಟೀಸ್ ಕೂಡ ಇತ್ತು. ಲೈಕ್ ನೇಲ್ ಆರ್ಟ್ ಇತ್ತು, ಗನ್ ಶೂಟಿಂಗ್ ಇತ್ತು, ಹಾಗೆ ಫೇಸ್ ಪೇಂಟಿಂಗ್ ಇತ್ತು, ಫೇಸ್ ಟ್ಯಾಟೂ ಇತ್ತು. ಸೊ ನಮಗೆ ಇಷ್ಟ ಆಗಿದ್ದು ಬಂದು ಕ್ಯಾರಿಕೇಚರು. ಅಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂತ್ಕೊಂಡು ಕ್ಯಾರಿಕೇಚರ್ ಮಾಡಿಸ್ಕೊತಾ ಇದ್ವಿ. ನಮಗೆ ಫಸ್ಟ್ ಟೈಮ್ ಮಾಡಿಸ್ಕೊತಾ ಇರೋದು ಒಂಥರ ತುಂಬ ಶೈ ಫೀಲಿಂಗ್ ಆಗ್ತಾಯಿತ್ತು ನನಗೆ. ಫಸ್ಟ್ ನನ್ನ ಹಸ್ಬೆಂಡ್ ನಾನು ಮಾಡಿಸ್ಕೊತೀನಿ ಅಂತ ಅಂದರು. ಅದಾದಮೇಲೆ ಮತ್ತೆ ಇಲ್ಲ ನಾನು ಕೂಡ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಇಬ್ಬರು ಕೂಡ ಕೂತ್ಕೊಂಡ್ವಿ. ಸೊ ಅಲ್ಲಿದ್ದವರೆಲ್ಲ ನಮ್ಮನ್ನೇ ನೋಡಿಕೊಂಡು ಒಂಥರ ನಮಗೆ ಒಂಥರ ತುಂಬ ಫಸ್ಟ್ ಟೈಮ್ ಈ ಥರ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಕೂತ್ಕೊಂಡು ಈ ಥರ ಅಂದರೆ ಇಟ್ ಟುಕ್ ಲೈಕ್ 15 to 20 minutes ಆಯಿತು ನಮ್ಮಿಬ್ರದ್ದು ಕ್ಯಾರಿಕೇಚರ್ ಮುಗಿಸೋದಕ್ಕೆ. ಬಟ್ ಒಂಥರ ನೈಸ್ ಫೀಲಿಂಗ್ ಅಂತ ಅನ್ನಿಸ್ತಾ ಇತ್ತು. ಫಸ್ಟ್ ಟೈಮ್ ನಾವು ಈ ಥರ ಮಾಡಿಸಿದ್ದು. ಬಟ್ ಅಷ್ಟೊತ್ತು ಲಾಂಗ್ ಟೈಮ್ ಕೂತ್ಕೊಳ್ಳೋಕೆ ನಂಗೆ ಒಂಥರ ಮುಜುಗರನೇ ಅನ್ನಿಸ್ತಾ ಇತ್ತು. ಹೋಗಿ ಬಂದವರೆಲ್ಲ ಪಬ್ಲಿಕ್ ಎಲ್ಲರೂ ಅಲ್ಲಿ ನಿಂತ್ಕೊಂಡು ನೋಡೋದು, ಏನಿದು ಅಂತ ನೋಡೋದು. ಆಮೇಲೆ ಅವರು ಕೂಡ ಓಕೆ ನಮಗೂ ಮಾಡಿ, ನಾವು ಕೂಡ ಮಾಡಿಸ್ಕೊಬೇಕು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಬಟ್ ಇಟ್ ಇಸ್ ಲೈಕ್ ಗೊತ್ತಲ್ಲ ನಿಮಗೆ, ನಮ್ಮದೇ ಆದಂಥ ಒಂದು ಕಾರ್ಟೂನ್ ವರ್ಷನ್ ಅದು ತುಂಬ ಫನ್ನಿಯಾಗಿರುತ್ತೆ ನೋಡೋದಕ್ಕೆ. ನಂದಂತೂ ನೋಡೋದಕ್ಕೆ ಅದು ನಾನು ಅಂತಲೇ ಅನ್ನಿಸ್ತಾ ಇಲ್ಲ. ನನಗೆ ನೋಡ್ಕೊಂಡು ಇದು ನಾನು ಪೃಥ್ವಿನ ಅಂತ ಹೇಳ್ಬಿಟ್ಟು ನಮಗೆ ನಗು ಬರ್ತಾಯಿತ್ತು ನೋಡಿ ಹೇಗಿದ್ದೀವಿ ಅಂತ. ಅದು ನೋಡ್ತಾ ಇದ್ರೆ ನಮ್ಮ ಥರ ಅಂತಲೇ ಅನ್ನಿಸ್ತಾನೆ ಇರಲಿಲ್ಲ ನನಗೆ.
ನೋಡಿ ಇವಾಗ ನಾವು ಬಿಸಿ ಬಿಸಿ ಮ್ಯಾಂಗೋ ಕುನಾಫಾ ತಿಂತಾಯಿದ್ದೀವಿ. ಸೀರಿಯಸ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದೊಂದೇ ಐಟಮ್ಸಲ್ಲಿ. ಸೊ ಅಲ್ಲಿ ಮ್ಯಾಂಗೋ ದೋಸೆ ಇತ್ತು, ಮ್ಯಾಂಗೋ ಸಾಫ್ಟಿ ಇತ್ತು, ಮಿನಿ ಬೇಕ್ರಿನೇ ಓಪನ್ ಆಗಿತ್ತು ಹೇಳಬೇಕು ಅಂತಂದರೆ. ಜಾಮೂನ್ ಇತ್ತು, ಜಿಲೇಬಿ ಇತ್ತು, ಮ್ಯಾಂಗೋ ಲಸ್ಸಿ ಇತ್ತು, ಬಜ್ಜಿ ವಿತ್ ರಾ ಮ್ಯಾಂಗೋ ಇತ್ತು. ಬಟ್ ಐ ಫೆಲ್ಟ್ ಲೈಕ್ ಅದೆಲ್ಲ ಅಷ್ಟು ಟೇಸ್ಟ್ ಅಂತ ನನಗೆ ಸೀರಿಯಸ್ ಆಗು ಅನ್ನಿಸ್ಲಿಲ್ಲ. ಎಲ್ಲ ಐಟಮ್ಸು ಟೇಸ್ಟಿಯಾಗಿರಲಿಲ್ಲ. ಸೊ ಸಮ್ ಐಟಮ್ಸ್ ವೆರ್ ಗುಡ್ ಆ್ಯಂಡ್ ಸಮ್ ಐಟಮ್ಸ್ ವೆರ್ ರಿಯಲಿ ನಾಟ್ ದಟ್ ಟೇಸ್ಟಿ ಅಕಾರ್ಡಿಂಗ್ ಟು ಮೀ, ನಾನು ಹೇಳ್ತಾ ಇರೋದು. ನೈಟ್ ಆಗ್ತಾ ಆಗ್ತಾ ತುಂಬಾ ಕ್ರೌಡ್ ಆಯಿತು. ಅದಕ್ಕೆ ನಾವು ಹೊರಡೋಣ, ಇನ್ನು ಜ್ಯುವೆಲ್ ಶಾಪಿಗೆ ಹೋಗಬೇಕಾಗಿತ್ತು. ಯಾಕೆಂದರೆ ನಾವು ಇನ್ನು 2 ಡೇಸ್ ಬಿಟ್ಟು ಊರಿಗೆ ಹೋಗ್ತಾ ಇದ್ವಿ. ಯಾಕೆಂದರೆ ಊರಲ್ಲಿ ಹಬ್ಬ ಇತ್ತು. ಸೊ ದೇವ್ರಿಗೆ ಅಂತ ಹೇಳಿಬಿಟ್ಟು ತಾಯಿಗೆ ನಾವು ಒಂದು ಚಿಕ್ಕದು ಬೊಟ್ಟು ಮಾಡಿಸಿದ್ವಿ. ಸೊ ಅದು ಆಗಿತ್ತು ಅಂತ ಹೇಳಿ ಜ್ಯುವೆಲ್ ಶಾಪ್ ಅವ್ರು ಫೋನ್ ಮಾಡಿದರು. ಸೊ ಹೇಗೆ ಬಂದಿದೆ ನೋಡೋಣ, ತೊಗೊಂಡು ಹೋಗೋಣ ಅಂತ ಹೇಳಿ ಜ್ಯುವೆಲ್ ಶಾಪ್ಗೆ ಹೋದ್ವಿ. ನೋಡಿ ಇದೆ ಅದು. ಸೊ ನಂಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು ಔಟ್ಲುಕ್ ಎಲ್ಲ. ಸೊ ಈ ಒಂದು ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.